ಕಾಂಗ್ರೆಸ್ ರಾಜ್ಯದಲ್ಲಿ ಡಬಲ್ ಡಿಜಿಟ್ ದಾಟಬಹುದು 25 ವರ್ಷಗಳ ನಂತರ ಆ ಒಂದು ಆಸೆ ಏನಿಟ್ಕೊಂಡಿದ್ರು ಬದಲಾವಣೆ ಆಗಬಹುದು, ಡಬಲ್ ಡಿಜಿಟ್ಗೆ ಹೋಗಬಹುದು ಅಂತ ಇಲ್ಲಿ ನಿರಾಸೆ ಆಗಿದೆ ಅನ್ಬಹುದು. ಇನ್ನು ದೇಶವ್ಯಾಪಿ ನೋಡಕ್ಕೆ ಹೋದ್ರೆ ಟ್ರಿಪಲ್ ಡಿಜಿಟ್ ಅವರ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದು ಕೂಡ 10 ವರ್ಷಗಳ ನಂತರ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಆಗಿಲ್ಲ, ಮುಂದೆ ಆಗುತ್ತಾ ನೋಡಬೇಕು. ಕರ್ನಾಟಕದ ರೌಂಡ್ ಅಪ್ನ ನಿಮಗೆ ತೋರಿಸ್ತಾ ಇದ್ದೀವಿ ಯಾರ್ಯಾರ ಗೆಲುವು ಆಗಿದೆ ಅನ್ನೋದು. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಶ್ರೇಯಸ್ ಪಟೇಲ್ ಅಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸೋ ಮೂಲಕವಾಗಿ ಗೆಲುವನ್ನ ದಾಖಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲಬಹುದಾ ಅನ್ನುವಂತಹ ಕ್ಯಾಲ್ಕುಲೇಷನ್ ಇತ್ತು. ದೊಡ್ಡ ಮಾರ್ಜಿನಲ್ಲೇನು ಸೋತಿಲ್ವಾದರೂ ಕೂಡ ಸೋಲನ್ನ ಕಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಬಹಳ ತಿರಸ್ನಿಂದ ನಡೆದಂತಹ ಒಂದು ಚುನಾವಣೆ ಇದು. ಬಹಳ ಕುತೂಹಲವನ್ನ ಕೂಡ ಕ್ಷಣ ಕ್ಷಣಕ್ಕೂ ಮೂಡಿಸ್ತಾ ಇತ್ತು ಮತದಾನದ ಸಂದರ್ಭದಲ್ಲೂ ಕೂಡ. ಇವತ್ತು ಅದೇ ರೀತಿಯಾದಂತಹ ಮತ ಎಣಿಕೆಯ ಪ್ರಕ್ರಿಯೆಯಲ್ಲೂ ಕೂಡ ಬಹಳ ವೇಗವಾಗಿ ಮಂಜುನಾಥ್ ಅವರು ಗೆಲುವಿನ ದಡಕ್ಕೆ ಸೇರ್ಕೊಂಡ್ಬಿಟ್ರು. ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸೋ ಮೂಲಕವಾಗಿ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿ. ಇನ್ನು ಮಂಡ್ಯದಲ್ಲಿಯೂ ಕೂಡ ಸೇಮ್ ಕುಮಾರಸ್ವಾಮಿ ಅವರು ಹಿನ್ನಡೆ ಕಾಯ್ದುಕೊಂಡಿದ್ದೇ ಪ್ರಶ್ನೆನೇ ಬರಲಿಲ್ಲ. ಆರಂಭಿಕ ಹಂತದಲ್ಲಿದ್ದಲ್ಲೂ ಕೂಡ ಅವರು ಗೆಲುವನ್ನ ಬಹಳ ಬೇಗನೆ ತಲುಪಿಬಿಟ್ರು ಅಂತ ಹೇಳಬಹುದು. ದೊಡ್ಡ ಮಾರ್ಜಿನಲ್ಲೇ ಅವರ ಗೆಲುವು ಕೂಡ ಆಗಿದೆ. ಅಲ್ಲಿ ಅವರು ಸ್ಟಾರ್ ಚಂದ್ರು ಅವರನ್ನ ಸೋಲಿಸೋ ಮೂಲಕವಾಗಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಗೆಲುವು ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಅವರು ಆಡಿದ್ದಾರೆ. ಈ ಮೂಲಕವಾಗಿ ಏನು ಕಾಂಗ್ರೆಸ್ಗೆ ಮೆಸೇಜನ್ನು ಕೊಡಬೇಕಾಗಿತ್ತೋ ಆ ಮೆಸೇಜ್ನ ಕೊಟ್ಟಾಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಶ್ರೀರಾಮುಲು ಅವರು. ಹಿಂದೆ ಸೋತಿದ್ರು, ಈ ಬಾರಿ ಅವರಿಗೆ ಲೋಕಸಭೆಯಿಂದ ಟಿಕೆಟ್ ಅನ್ನು ಕೊಡಲಾಯಿತು. ಇಲ್ಲಿ ಅವರು ಗೆಲುವನ್ನ ದಾಖಲು ಮಾಡಿಕೊಳ್ಬಹುದಾದಂತಹ ವಿಶ್ವಾಸವನ್ನ ಇಟ್ಕೊಂಡು ಬಹಳ ಓಡಾಟವನ್ನ ನಡೆಸಿದ್ರು. ಆದರೂ ಕೂಡ ಈ ತುಕಾರಾಮ್ ಅವರ ಎದುರು ಅವರ ಗೆಲುವು ಸಾಧ್ಯವಾಗಲಿಲ್ಲ. ಪರಿಣಾಮ ಈ ತುಕಾರಾಮ್ ಗೆಲುವನ್ನ ದಾಖಲು ಮಾಡಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಂಪಿಯಾಗಿ ಈಗ ತುಕಾರಾಮ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇದು ಬಳ್ಳಾರಿಯಲ್ಲಿ ರಾಮುಲು ಅವರಿಗೆ ಒಂದು ರೀತಿಯಾದಂತಹ ಸೆಟ್ ಬ್ಯಾಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಶಿವಮೊಗ್ಗದ ವಿಚಾರಕ್ಕೆ ಬರೋದಾದ್ರೆ BY ರಾಘವೇಂದ್ರ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಇವರಿಗೆ ಇಬ್ಬರಿಬ್ಬರು ಫೈಟ್ ಅನ್ನ ಕೊಟ್ಟಿದ್ದು, ಒಂದು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಮಗದೊಬ್ರು ಈಶ್ವರಪ್ಪ. ಇವರದ್ದೇ ಪಕ್ಷದ ವ್ಯಕ್ತಿ ಆದರೂ ಕೂಡ ಇವರ ವಿರುದ್ಧವಾಗಿ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೋಗಿ ಅವರು ಠೇವಣಿಯನ್ನ ಕಳ್ಕೊಂಡಿರೋದು ಬೇರೆ ವಿಚಾರ. ಆದರೆ ಈಗ ಸದ್ಯಕ್ಕೆ BY ರಾಘವೇಂದ್ರ ಅವರ ಗೆಲುವು ಆಗಿದೆ. ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಈ ಮೂಲಕವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಆಸೆಯನ್ನ ಇಟ್ಕೊಂಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರದಲ್ಲಿ ಏನಾದರೂ ನನಗೆ ಗೆಲುವಾಗಬಹುದು ಅಂತ. ಅದು ನಿರಾಸೆಯಾಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರ ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಅಂತ. ಅದೇ ರೀತಿಯಾಗಿ ಅವರ ಗೆಲುವು ಕೂಡ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನ ದಾಖಲು ಮಾಡೋ ಮೂಲಕವಾಗಿ ಇನ್ನೇನಿದ್ರು ಕೂಡ ಮುಂದೆ ಡೆಲ್ಲಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಬಾಕಿ ಉಳ್ಕೊಂಡಿರುವಂತಹ ಕೆಲಸವನ್ನ ಮಾಡಬೇಕಷ್ಟೇ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆಲುವಿನ ನಗೆಯನ್ನ ಬೀರಿರುವಂಥದ್ದು. ಇನ್ನು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನ ನಡೆಸಿದ್ರು. ಅವರು ಇಲ್ಲಿ ಆಕ್ಚುಲಿ ಶಾಸಕರಾಗಿದ್ರು ಕೂಡ ಮತ್ತೆ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟ ನಂತರದಲ್ಲಿ ಅವರು ಭಾವುಕವಾಗಿ ಮಾತನಾಡಿದ್ರು. ನಾನು ಮತ್ತೆ ಲೋಕಸಭೆಗೆ ಹೋಗಬೇಕಾಗಿದೆ, ನನ್ನ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ನಿಭಾಯಿಸಬೇಕಾಗಿದೆ ಅಂತ. ಅದರಂತೆ ಅವರು ಪ್ರಚಾರವನ್ನು ನಡೆಸಿದ್ರು, ಗೆಲುವನ್ನು ಕೂಡ ದಾಖಲು ಮಾಡಿದ್ದಾರೆ. ಸೊ ಬೊಮ್ಮಾಯಿ ಅವರು ಈ ಮೂಲಕವಾಗಿ ಗೆದ್ದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಗೆಲುವಿನ ಪೈಕಿ ಬೊಮ್ಮಾಯಿ ಅವರು ಕೂಡ ಒಬ್ರು, ಶೆಟ್ಟರ್ ಅವರು ಕೂಡ ಒಬ್ರು. ಇನ್ನು ಕುಮಾರಸ್ವಾಮಿ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಕಾಗೇರಿ ಅವರ ಸ್ಪರ್ಧೆ ಆಯಿತು. ಕಾಗೇರಿ ಅವರು ಕೂಡ ಗೆಲುವನ್ನ ದಾಖಲು ಮಾಡಿಕೊಳ್ಳೋ ಮೂಲಕವಾಗಿ ಅವರು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಸಹಜವಾಗಿ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರನ್ನ ಸೋಲಿಸಿದ್ದಾರೆ ಉತ್ತರ ಕನ್ನಡದಲ್ಲಿ. ಮಹಿಳಾ ಅಭ್ಯರ್ಥಿಯನ್ನ ಹಾಕೋ ಮೂಲಕವಾಗಿ ಏನೋ ಒಂದು ಸ್ಟ್ರಾಟಜಿಯನ್ನ ಮಾಡಬಹುದು, ಗೆಲುವನ್ನ ದಾಖಲು ಮಾಡಿಕೊಳ್ಳಬಹುದು ಅನ್ನುವಂತಹ ಕಾಂಗ್ರೆಸ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಸುಳ್ಳು ಮಾಡಿದ್ದಾರೆ. ಅಲ್ಲಿ ಸಹಜವಾಗಿ ಬಿಜೆಪಿಗೆ ಹೆಚ್ಚಿನ ಒಲವು ಇರುವಂತಹ ಮತದಾರರಿರೋದ್ರಿಂದ ಅಂಜಲಿ ನಿಂಬಾಳ್ಕರ್ ಸೋಲನ್ನ ಕಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರ್ ಸಹ ಹೌದು, ಅವರು ಗೆಲುವನ್ನ ದಾಖಲು ಮಾಡಿದ್ದಾರೆ. ಅಂದರೆ ಕೆಲವು ಕಡೆಗಳಲ್ಲಿ ಪ್ರಯೋಗ ಆಯಿತು. ಯಾರು ಹಿಂದೆ ಸೋಲನ್ನ ಕಂಡಿದ್ದಾರೆ ಅವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡೋ ಮೂಲಕವಾಗಿ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸಗಳು ಆಯಿತು. ಸೊ ಅಂತಹ ಒಂದು ಪ್ರಯೋಗದಲ್ಲಿ ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲ್ ಆಗಿದೆ ಅಂತ ಹೇಳಬಹುದು. ಆ ಪೈಕಿ ಉತ್ತರ ಕನ್ನಡದಿಂದ
ಕಾಗೇರಿ ಅವರ ಗೆಲುವು. ಮೈಸೂರು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ಕೈತಪ್ಪಿಸುವ ಮೂಲಕವಾಗಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟ ನಂತರದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಬಹಳ ಚೆನ್ನಾಗಿ ಇವರ ಜೊತೆಗೆ ಓಡಾಟವನ್ನು ನಡೆಸಿಕೊಳ್ಳುವ ಮೂಲಕವಾಗಿ ಅವರ ಗೆಲುವಿಗೆ ಸಹಕಾರಿಯಾದರು. ಅದರ ಪರಿಣಾಮ ಮತ್ತು ಅವರ ವರ್ಚಸ್ಸು, ಯದುವೀರ್ ಅವರ ಸಹಜ ವರ್ಚಸ್ಸು, ರಾಜನನ್ನ ನಾವು ಗೆಲ್ಲಿಸ್ತಾ ಇದ್ರೆ ಇನ್ಯಾರನ್ನ ಗೆಲ್ಲಿಸಬೇಕು ಅನ್ನುವಂತಹ ಜನಾಭಿಪ್ರಾಯ, ಇದು ಅವರಿಗೆ ಗೆಲುವಿಗೆ ಒಂದು ರೀತಿಯ ವರವಾಯಿತು ಅಂದ್ರೂ ಕೂಡ ತಪ್ಪಾಗಲ್ಲ. ಇದರ ಪರಿಣಾಮ ಸಿದ್ದರಾಮಯ್ಯನವ್ರು ಏನೆಲ್ಲ ಓಡಾಟವನ್ನು ನಡೆಸಿ ಲಕ್ಷ್ಮಣವ್ರನ್ನ ಗೆಲ್ಲಿಸಬೇಕು ಅಂತ ಪ್ರಯತ್ನ ನಡೆಸಿದ್ರು, ಅದು ಫೇಲ್ ಆಯಿತು. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲುವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವರ ಪ್ರತಿಸ್ಪರ್ಧಿ ಸೌಮ್ಯ ರೆಡ್ಡಿ ಅವರ ಗೆಲುವು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅವರ ತಂದೆಗೂ ಕೂಡ ಸವಾಲಾಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಹೋದರು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಸೌಮ್ಯ ರೆಡ್ಡಿ ಪರವಾಗಿ ಪ್ರಚಾರವನ್ನು ನಡೆಸಿದ್ರು ರಾಮಲಿಂಗಾರೆಡ್ಡಿ ಅವರು. ಆದರೂ ಕೂಡ ತಮ್ಮ ಪುತ್ರಿಯನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಹೇಳಿ ಕೇಳಿ ಬಿಜೆಪಿಯ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರ. ಅಲ್ಲಿ ಸಹಜವಾಗಿ ತೇಜಸ್ವಿ ಸೂರ್ಯ ಅವರು ಸೆಕೆಂಡ್ ಟರ್ಮ್ ನಿಂತಿರೋದ್ರಿಂದ ಮತ್ತೆ ಅವ್ರನ್ನ ಆಯ್ಕೆ ಮಾಡುವಲ್ಲಿ ಜನ ನಿರ್ಧಾರ ಮಾಡಿ ಅವ್ರನ್ನ ಗೆಲುವನ್ನ ಕೊಟ್ಟಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೊಟ್ಟರು ಪ್ರಿಯಾಂಕಾ ಜಾರಕಿಹೊಳಿಗೆ. ಅಂಥ ಪ್ರತಿರೋಧವೇನು ಕೂಡ ಪ್ರಿಯಾಂಕಾ ಜಾರಕಿಹೊಳಿಗೆ ಕಾಣಿಸ್ಲಿಲ್ಲ. ಎಲ್ಲರೂ ಕೂಡ ಅವರ ಪರವಾಗಿ ಕೆಲಸ ಮಾಡಿಬಿಟ್ರು. ಆರಂಭಿಕ ಹಂತದಲ್ಲೇ ಅವರದೇ ಗೆಲುವು ಅನ್ನೋ ರೀತಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದ್ರು. ಪರಿಣಾಮ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ MP ಸೋಲನ್ನ ಕಂಡಿರುವಂಥದ್ದನ್ನ ಗಮನಿಸಬಹುದಾಗಿದೆ. ಇವರಿಗೂ ಕೂಡ ಮತ್ತೆ ಟಿಕೆಟ್ ಅನ್ನ ಕೊಟ್ಟರು, ಅವ್ರನ್ನ ಗೆಲ್ಲಿಸ್ಕೊಳ್ಬಹುದು, ಸುಲಭವಾಗಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಏನಿತ್ತು ಪ್ರಿಯಾಂಕಾ ಜಾರಕಿಹೊಳಿಯನ್ನ ಹಾಕೋ ಮೂಲಕವಾಗಿ ಅಲ್ಲಿ ಉಲ್ಟಾ ಆಯಿತು. ಅದರ ಪರಿಣಾಮ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲನ್ನಪ್ಪಿದ್ರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಈಗ MP ಆಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದಾರೆ. ಓಕೆ, ಇನ್ನು ಗೋವಿಂದ ಕಾರಜೋಳ ಅವರು ತಮ್ಮ ಮುಧೋಳ ಕ್ಷೇತ್ರವನ್ನು ಬಿಟ್ಟು ಅಲ್ಲಿಂದ ಚಿತ್ರದುರ್ಗಕ್ಕೆ ಬರ್ತಾರೆ. ಎಲ್ಲಿಂದನೋ ಬಂದಂಥವ್ರನ್ನ ಗೆಲ್ಲಿಸ್ತಾರ. BN ಚಂದ್ರಪ್ಪ ಅವರು ಇಲ್ಲಿ ಸ್ಥಳೀಯರು, ಅವರೇ ಗೆಲ್ಲೋದು ಅಂತ ಕೌಂಟಿಂಗಲ್ಲೂ ಅವ್ರದೇ ಮುನ್ನಡೆ ಇತ್ತು. ಬಟ್ ಫೈನಲಿ ಗೋವಿಂದ ಕಾರಜೋಳ ಗೆಲ್ಲುವಲ್ಲಿ ಸಫಲರಾಗಿದ್ದಾರೆ. ಮೀಸಲು ಕ್ಷೇತ್ರ ಚಿತ್ರದುರ್ಗದ್ದು, ಅಲ್ಲಿ ಗೋವಿಂದ ಕಾರಜೋಳ ಅವರು ಬಂದು ನಿಂತು ಗೆದ್ದಿದ್ದಾರೆ. ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಲ್ಲಿ ಕ್ಯಾಸ್ಟ್ ಪಾಲಿಟಿಕ್ಸು ಅದು ಇದು ಅಂತ ಏನೇ ಅಂದರೂ ಕೂಡ ಕರಾವಳಿ ಜನ BJPಯನ್ನು ಕೈ ಬಿಟ್ಟಿಲ್ಲ. ಅನದರ್ ಇಂಪಾರ್ಟೆಂಟ್ ಅಂದರೆ ತುಮಕೂರಿನಲ್ಲಿ V ಸೋಮಣ್ಣ ಅವರು ಕಳೆದ ಬಾರಿ ಪಾಪ ಅವರು ವರುಣಾಗಿ ಹೋದರು, ಚಾಮರಾಜನಗರಕ್ಕೆ ಹೋದರು, ಸೋತರು, ಕೊನೆಗೂ ಬಂದು ಹಾಗೂ ಹೀಗೂ ಮಾಡಿ ಟಿಕೆಟ್ ಪಡ್ಕೊಂಡ್ರು. ಅವರಿಗೆ ಸರಿಯಾದ ಸಪೋರ್ಟ್ ಸಿಗಲಿಲ್ಲ BJPಯಿಂದ. JDS ಜೊತೆ ಹೋದರು. JDSನಲ್ಲಿ ಅಂದರೆ ದೇವೇಗೌಡರೇ ಮೂರು ಸರ್ತಿ ಹೋಗಿ ಪ್ರಚಾರ ಮಾಡಿದ್ರು ಸೋಮಣ್ಣ ಅವರಿಗೆ. ಇವೆಲ್ಲದರ ಪರಿಣಾಮ V ಸೋಮಣ್ಣ ಅವರು ಗೆಲ್ಲೋದರಲ್ಲಿ ಸಫಲರಾಗಿದ್ದಾರೆ ಮುದ್ದಹನುಮೇಗೌಡರ ವಿರುದ್ಧ.